ನಾನಿವತ್ತು ಬಾಯಿ ಮುಚ್ಕೊಂಡಿದ್ದೆ ಅಂದ್ರೆ ಅದು ನಿನಗೋಸ್ಕರನೂ ಅಲ್ಲ, ನಿಮ್ಮ ಬ್ಲ್ಯಾಕ್ ಮೇಲ್ ಫ್ಯಾಮಿಲಿಗೋಸ್ಕರನೂ ಅಲ್ಲ. ಅಮ್ಮು ಒತ್ತಾಯ ಮಾಡಿದ್ಲು ಅಂತ. ಅಮ್ಮು ಲೈಫ್ನ ಹಾಳು ಮಾಡ್ಬೇಕಾದ್ರೆ, ನನ್ನ ಲೈಫ್ ಮೇಲೆ ಕಲ್ಲೆಸಬೇಕಾದ್ರೆ ನಿಮ್ಗೆ ಯಾರಿಗೂ ಇಲ್ಲದೆ ಇದ್ದಿದ್ದ ಕಾಳಜಿ ನನಗೆ ಯಾಕೆ ಬರಬೇಕು? ಮತ್ತದೇ ಬ್ಲ್ಯಾಕ್ ಮೇಲ್ ಡ್ರಾಮಾ. ನಿಮ್ಮಮ್ಮ ಸೀಮೆಣ್ಣೆ, ನಿನ್ ಕಣ್ಣೀರು. ಒಳ್ಳೆ ಫ್ಯಾಮಿಲಿ. ನೀನ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ಹೋಗೆ, ಅದ್ ಯಾವಳಿಗೆ ಹೇಳ್ತೀಯೋ ಹೇಳ್ಕೊ ಹೋಗೋ. ಶಮಿತಾಗ ಹೇಳ್ತೀಯಾ? ನಾನೇ ಕಾಲ್ ಮಾಡ್ಕೊಡ್ಲಾ? ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹೋಗೋಣವಾ? ಹೇಳೋ. ಹೆದರಿಸಿ ಮದುವೆ ಆಗಿರೋ ನೀವುಗಳೇ ರಾಜಾರೋಷವಾಗಿರ್ಬೇಕಾದ್ರೆ ನನ್ನ ಲೈಫ್ ಹಾಳಾಗಿದೆ. ನಾನು ಯಾಕೆ ಹಿಂದೆ ಮುಂದೆ ನೋಡಿ? ಏನಂದೆ ನೀನು? ನಮ್ಮಿಬ್ರು ಮದುವೆ ಫೋಟೋನ ಕಟೌಟ್ ಹಾಕ್ತೀಯ ಕಾಲೇಜ್ ಮುಂದೆ? ಹಾಕ್ಸು. ನೀವೆಲ್ಲ ಸೇರ್ಕೊಂಡು ನನ್ನ ಲೈಫ್ನ ಹಾಳು ಮಾಡಿದ್ರಿ. ನಂಗೆ ನಿನ್ ಕಂಡ್ರೇನೆ ಇಷ್ಟ ಇಲ್ಲ ಅಂತ ನಾನು ಎಲ್ರ ಮುಂದೆ ಹೇಳ್ತೀನಿ. ಆಗ ಹೋಗೋದು ನಿನ್ನ ಮರ್ಯಾದಿನೇ. ನೋಡೆ, ಈ ಡ್ರಾಮಾ ಎಲ್ಲ ನಾಳೆ ಬೆಳಗ್ಗೆವರೆಗೂ ಮಾತ್ರ. ನೀನ್ ಬೇಡ, ನನಗೆ ನೀನ್ ಇಷ್ಟ ಇಲ್ಲ ಅಂತ ಎಲ್ರೂ ಮುಂದೆ ಅನೌನ್ಸ್ ಮಾಡಿ ನಿನ್ನ ವಾಪಸ್ ಕಳಿಸಿ ಕೆಟ್ಟವನಾಗಕ್ಕೆ ನಾನು ರೆಡಿ ಇಲ್ಲ. ನೀನಾಗೆ ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ತೀಯಾ? ಹೋಗೋ ಹಾಗೆ ನಾನ್ ಮಾಡಿ. ನಿನಗೆ ತಾಳಿ ಕಟ್ಟಬೇಕಾದ್ರೇನೆ ಹೇಳಿದ್ದೆ, ನಿನ್ನ ನರ್ಕ ಅನುಭವಿಸೋಕ್ಕೆ ರೆಡಿ ಇದ್ರೆ ನನ್ನ ಜೊತೆ ಇರು. ಅಥವಾ ನೀನೇನಾದರೂ ನೆಮ್ಮದಿಯಾಗಿರ್ಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ಗಂಟು ಮೂಟೆ ಕಟ್ಕೊಂಡು ಹಳ್ಳಿಗೆ ಹೋಗ್ತಾ ಇರೋ. ಈ ನಾಟಕಕ್ಕೆ ಇದು ಬೇರೆ ಕೇಳು. ಆದಿ ನಿಂತ್ಕೋ. ಆದಿ